Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವಾಗ ನಾನು ಆಚೆ ಹೊರಟಿದ್ದೀನಿ. ಮತ್ತು ಇವಾಗ ಆಲ್ರೆಡಿ 1 o'clock ಆ ಥರ ಟೈಮ್ ಆಗಿದೆ. ಏನಕ್ಕೆ ಆಚೆ ಹೋಗ್ತಾ ಇದ್ದೀನಪ್ಪ ಅಂತ ಅಂದರೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಮನೋಜ್ ಅವ್ರದ್ದು ಬರ್ಡೇ ಇದೆ. ಸೊ ಹಾಗಾಗಿ ಅಂದರೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋದು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಅಂತ ಮನೋಜ್ ಅವ್ರಿಗೆ ಹೇಳಲ್ಲ. ಅವರಿಗೆ ಮೊನ್ನೆ ಹೇಳ್ತಾಯಿದ್ರು ನೆಕ್ಸ್ಟು ಇನ್ನೊಂದು 4-5 ಡೇಸಲ್ಲಿ ನನ್ನ ಬರ್ಡೇ ಇದೆ ಅಂತ. ಬಟ್ ಆದ್ರೂ ಓಕೆ, ನಾನು ಈ ಸಲ ಏನೂ ಕೊಡಿಸಲ್ಲ ಅಂತ ಹೇಳಿದ್ದೀನಿ. ಈ ಸಲ ಏನೂ ಅಂತ ಕೊಡ್ಸೋಕ್ಕೇನೂ ಹೋಗಲ್ಲ. ಈಗಷ್ಟೇ ಅವ್ರಿಗೂ ಮೊಬೈಲ್ ಕೊಡಿಸಿದ್ದೀನಿ. ಲಾಸ್ಟ್ ಅವ್ರ ಬರ್ಡೇಗೆ ಐಫೋನ್ನ ಗಿಫ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಇವಾಗ ರೀಸೆಂಟಾಗಿ ಮತ್ತೆ ಐಫೋನ್ನ ಗಿಫ್ಟ್ ಮಾಡಿದೆ. ಸೊ ಹಾಗಾಗಿ ಈ ಇಯರು ನಾನೇನು ಗಿಫ್ಟ್ ಅವ್ರಿಗೆ ಮಾಡ್ತಾಯಿಲ್ಲ. ಬಟ್ ಅದ್ರ ಬದಲು ಚಿಕ್ಕದಾಗಿ ನನ್ನ ಕಡೆಯಿಂದ ಒಂದು ಅವ್ರಿಗೆ ಬಟ್ಟೆ ಕೊಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಏನಪ್ಪ ಅಂತ ಅಂದರೆ ಅವ್ರಿಗೆ ನಾನು ಹೇಳಿಲ್ಲ ಈ ಥರ ಬಟ್ಟೆ ತೊಗೊಂಬರ್ತೀನಿ ನಿಮಗೆ ಅಂತ. ಸುಮ್ಮನೆ ನಾರ್ಮಲಾಗಿ ಹಾಗೆ ಇರ್ತೀನಿ, ಏನು ನಿಮಗೆ ಬಟ್ಟೆ ಕೊಡಿಸ್ತಾನೆ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ. ನೋಡೋಣ ಅವ್ರು ಯಾವ ಥರ ಅಂದ್ಕೊತಾರೆ. ಮೇ ಬಿ ಅವರು ಆ ಥರ ಎಲ್ಲ ಬ್ಯಾಡ್ ಥಿಂಕ್ ಮಾಡಲ್ಲ. ಬಟ್ ಓಕೆ ಆಯಿತು, ಅವ್ರ ಹತ್ರ ಅಮೌಂಟ್ ಇಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ಅವತ್ತಿನ ದಿನ ಬರ್ಡೇ ದಿನ ನಾನು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ತೀನಿ, ಬಟ್ಟೆನೇ ಪ್ರೆಸೆಂಟ್ ಮಾಡ್ತೀನಿ. ಮತ್ತು ಏನಪ್ಪ ಅಂತ ಅಂದರೆ ಇವಾಗ ಆಲ್ರೆಡಿ 1 o'clock ಆಗಿದೆ. ಬಟ್ಟೆ ತೊಗೊಂಬರಕ್ಕೆ ಹೋಗಬೇಕು. ಹಾಗೆ ಏನಪ್ಪ ಅಂದರೆ ಎವ್ರಿ ಟೈಮ್ ಅವ್ರನ್ನ ಬಟ್ಟೆ ತೊಗೊಳಕ್ಕೆ ಅಂತ ಕರ್ಕೊಂಡು ಹೋದಾಗ ನಾನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಅವ್ರು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನಾನು ಈ ಸಲ ತೊಗೊಂಬರ್ತೀನಲ್ಲ, ಮೇ ಬಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಯಾವ ಥರ ಬಟ್ಟೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲೋಗಿ ನೋಡೋಣ, ಶಾಪ್ಗೆ ಹೋಗಿ ತೋರಿಸ್ತೀನಿ. ಹಾಗೆ ಇವಾಗ ಹೊರಡೋಣ, ಲೇಟಾಗಿದೆ. ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗುಂಡ ಇಲ್ಲಿ ಬಂದು ನನ್ನೂ ಕರ್ಕೊಂಡು ಹೋಗುವಂಥ ಈ ಥರ ಏನು ಮಾಡ್ತಾ ಇದ್ದ ಅಂದರೆ ಇಷ್ಟೊತ್ತವರೆಗೂ ಕೈಯೆಲ್ಲನೂ ನಂದು ಪರ್ಚ್ತಾ ಇದ್ದ. ನಾನು ಲಾಡು ತಿಂತಾ ಇದ್ದೆ. ಅವನು ಬೇಕು ಅಂತ ಹೇಳಿ ಈಸ್ಕೊಂಡ. ನೋಡಿದ್ರೆ ತಿಂದೇ ಇಲ್ಲ. ನಿನ್ನೆ ಏನಾಯ್ತಪ್ಪ ಅಂದರೆ ನನಗೆ ಸ್ವಲ್ಪ ಲಾಡು ತಿನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮನೋಜ್ ಅವರಿಗೆ ಲಾಡು ತೊಗೊಂಬನ್ನಿ ಅಂತ ಹೇಳಿದ್ದೆ. ಅವ್ರು ತೊಗೊಂಬಂದಿಟ್ಟಿದ್ರು. 2 ತಿಂದೆ. ನಿನ್ನೆ ನೈಟು ಆಫೀಸಿಂದ ಬಂದಿದ್ದೆ, 12 o'clock ಆಗಿತ್ತು, ಮಿಡ್ನೈಟು. 1 ತೊಗೊಂಡು ತಿಂದೆ, ಇವಾಗ 1 ತಿಂದೆ. ಹಾಗೆ ಗುಂಡುಂಗು ಸ್ವಲ್ಪ ಲೈಟಾಗಿ ಕೊಟ್ಟೆ. ಅವನಿಗೆ ಸ್ವೀಟ್ಸ್ ಎಲ್ಲ ಕೊಡೋದನ್ನ ಅವಾಯ್ಡ್ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ನೋಡ್ತಾ ಇರ್ತಾನಲ್ಲ, ಬೇಜಾರಾಗುತ್ತೆ ಕೊಡದೆ ತಿಂದರೆ. ಸೊ ಹಾಗಾಗಿ ಕೊಟ್ಟೆ. ಅವನು ಯಾಕೋ ತಿಂದೇ ಇಲ್ಲ. ಗುಂಡು ಬೇಜಾರು ಮಾಡ್ಕೊಂಬಿಡ್ತಾವನೆ. ಏನಪ್ಪ ಅಂದರೆ ರಮ್ಯನ್ನ ಬರೋಕ್ಕೆ ಹೇಳಿದ್ದೀನಿ. ಇಲ್ಲಿಂದ ಮನೆಗೆ ಅಂಗಡಿಗೆ ಹೋಗಿ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋಗಬೇಕು. ಯಾಕೆಂದರೆ ಏನಪ್ಪ ಅಂದರೆ ಒಂದು ಫಂಕ್ಷನ್ ಇದೆ ಇನ್ ಕಮ್ಮಿಂಗ್ ಡೇಸಲ್ಲಿ. ಸೊ ಹಾಗಾಗಿ ಬಟ್ಟೆ ಪರ್ಚೇಸ್ ಮಾಡಬೇಕಿತ್ತು. ಅಂದರೆ ಲೈಕ್ ಈ ಥರ ಒಂದು ಡಿಫ್ರೆಂಟಾಗಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮೊನ್ನೆ ಆಚೆ ಹೋಗಿದ್ದೆ. ಅಲ್ಲಿ ಒಂದು ಮೆಟೀರಿಯಲ್ ತೊಗೊಂಬಂದಿದ್ದೀನಿ. ಲೈಕ್ ಪೀಸ್ ಬರುತ್ತಲ್ಲ ಆ ಥರ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಮೆಟೀರಿಯಲು ಹೇಗಿದೆ ಅಂತ ಹೇಳಿಬಿಟ್ಟು. ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ಕೊಡಬೇಕು, ಅಲ್ಲೇ ಇರೋದು. ಸೊ ಅಂದರೆ ನಾನೇನು ಸ್ಟಿಚಿಂಗ್ ಟೈಲರ್ ಇದ್ದಾರಲ್ಲ, ಸೊ ನನ್ನ ಅಮ್ಮನ ಮನೆ ಹತ್ರನೇ ಜಾಸ್ತಿ ಸ್ಟಿಚ್ ಮಾಡ್ಸೋಕ್ಕೆ ಕೊಡೋದು. ಇಲ್ಲಾರು ನನಗೆ ಗೊತ್ತಿಲ್ಲ. ಮತ್ತು ಬೇರೆಯವ್ರ ಹತ್ರ ಹೊಲಿಸಿದ್ರು ಯಾವ ಥರ ಹೊಲಿತಾರೋ ಏನೋ ಅನ್ನೋದಕ್ಕೋಸ್ಕರ ಅವ್ರ ಹತ್ರನೇ ನಾನು ಇಷ್ಟು ದಿನ ಕೊಡ್ತಾ ಬಂದಿದ್ದೀನಿ. ಸೊ ಅವ್ರ ಹತ್ರನೇ ಕೊಟ್ಟು ಸ್ಟಿಚ್ ಮಾಡಿಸ್ಬೇಕಲ್ವ. ಸೊ ಅದನ್ನೆಲ್ಲ ಅವರಿಗೆ ಟೈಲರ್ ಅವ್ರಿಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಹೊರಟಿದ್ದೀನಿ. ಮನೆಗೆ ಹೋದ್ಮೇಲೆ ಮೆಟೀರಿಯಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಏನಪ್ಪ ಅದು? ಸುಮ್ಮನೆ ರಗುಂಡ ಬರ.
ಬಾ ಒಳಗಡೆ ಗುಂಡ, ಬಾ 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 ಒಳಗಡೆ ಗುಂಡು, ಬಾ. ಬಾ. ಎಸ್, ಇವಾಗಷ್ಟೇ ಮನೆಗೆ ಬಂದೆ. ನಮ್ಮಮ್ಮ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಜ್ಯೂಸ್ನ ಡೋರ್ ಕೊಡ್ತಾರೆ. ಈ ಚೊಂಬಲ್ ಕೊಟ್ಟೈತೆ. ಮನೋಜ್ ಅವ್ರಿಗೆ ಈ ಬಟ್ಟೆನ ತೊಗೊಂಬಂದೆ. ಚೆನ್ನಾಗೈತಪ್ಪ ಬಟ್ಟೆ, ಇಷ್ಟ ಆಯ್ತಾ ನಿಂಗೆ? ಯಾರಿಗೆ ಹೇಳಿದ್ದು? ಅಪ್ಪಂಗೆ. ಅಪ್ಪಂದು ಹ್ಯಾಪಿ ಬರ್ತ್ಡೇ ಬರ್ತೈತೆ. ಏನು ಕೊಡಿಸ್ತೀಯಾ? ಏನು? ಸೈಕಲು ದೊಡ್ಡದು. ಬಾಯಿಲೆ ಬುಬು, ಸೈಕಲ್ ಕೊಡಿಸ್ತಾನಂತೆ ಕಣಮ್ಮಿ ಮನುಗೆ, ದೊಡ್ಡದ. ಗೊಂಬೆ ಬೇಡ ನಿಂಗೆ, ಕೊಡಿಸ್ತೀನಿ, ಹುಡುಗಿನೇ ಕೊಡಿಸ್ತೀನಿ, ಗೊಂಬೆ ಎಲ್ಲ ಕೊಡಿಸಲ್ಲ. ಗೊಂಬೆ ಬೇಡ ಬೇಡ, ದೊಡ್ಡನಾದ್ಮೇಲೆ ಹುಡುಗಿ ಕೊಡಿಸ್ತೀನಿ, ಸುಮ್ಮೀರು. ಎಲ್ಲ ಎಲ್ಲ ಕೊಡ್ತೀನಿ, ಎಲ್ಲ ಎಲ್ಲ ಕೊಡಿಸ್ತೀನಿ, ಎಲ್ಲ. ನಮ್ಮಮ್ಮ ಇದೆಲ್ಲ ನಂದೇ ಗೊಂಬೆ. ನಾನು ಸೋನುಗೆ ಅಂತ ತಗೊಂಬಂದಿದ್ದು. ಸೋನು ಯಾವಾಗಲೂ ಈ ಗೊಂಬೆಗಳು ನೋಡಿದ್ರೆ ಎದ್ರುಕೊಂಬಿಡೋಳು. ಗುಂಡ ಇವಾಗ ಕಚ್ಚಾಕ್ಬಿಡ್ತಾನೆ. ನಿಂದ? ಅವ್ರ ಅಮ್ಮಂದು, ಗುಂಡ ಅವ್ರ ಅಮ್ಮಂದು ಇದು ಎಲ್ಲ. ಊರಲ್ಲಿ ಗೊಂಬೆ ತಗೊಂಬಂದಿದ? ಎಷ್ಟು ಕೊಟ್ಬಿಟ್ಟು ತಂದಿದೆ? 2 ಕಾಸು. ಸುಸ್ಸು ಮಾಡಿಸ್ತಾ ಇದೆಯಾ? 12 ಗಂಟೆ ಆಗಿತ್ತು ಮನೆಗೆ ಬರೋಷ್ಟೊಳಗೆ, ಮಿಡ್ನೈಟು. ಸೊ 1 ಗಂಟೆ ಎಲ್ಲ ಕೆಲಸ ಮಾಡಿ ಮಲಗೋಷ್ಟೊಳಗೆ 1 ಗಂಟೆ ಆಯಿತು. ಅವಾಗಿಂದ ಎದ್ದು ಊಟನೇ ಮಾಡಿರಲಿಲ್ಲ. ಅವಾಗ ಮಲ್ಕೊಂಡವಳು ಮಿಡ್ನೈಟ್ 1 ಗಂಟೆಲಿ. ಸುಮ್ಮನೆ ಇವಾಗ ಈಗ ಆಲ್ರೆಡಿ 4 ಗಂಟೆ. ಈಗ ಊಟ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ. ಈಗ ಬಂದು ಅಮ್ಮ ಕಬಾಬ್ ಮಾಡಿದರು, ನಾನು ಬರ್ತಾಯಿದ್ದೀನಿ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ನಾನು ಬಟ್ಟೆನ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. 1 ನಿಮಿಷ. ಯಾವುದಪ್ಪ ಮೆಟೀರಿಯಲ್ ಅಂದರೆ, ಈ ಮೆಟೀರಿಯಲ್ನೇ ನಾನು ತೊಗೊಂಬಂದಿದ್ದು. ಇದು ಬಂದುಬಿಟ್ಟು 5 ಮೀಟರ್ ಇದೆ. 1 ಮೀಟರ್ಗೆ 450 ರುಪೀಸ್ ಹಾಗೆ ಅವರು ಚಾರ್ಜ್ ಮಾಡಿದ್ರು. ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಬಂದುಬಿಟ್ಟು ಯಾವ ಥರ ಹೊಲಿಸ್ತೀನಿ ಏನು ಅಂತ ಹೇಳ್ತೀನಿ. ಮತ್ತು ಇದು ಒಂದು ಕ್ಲಾತ್ನ ನಾನು ತೊಗೊಂಡೆ. ಇದು ಯಾಕೆ ಏನು ಯಾವ ಥರ ಬಟ್ಟೆನ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇದು ಸ್ಟಿಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಎಲ್ಲೋಗಿ ತೊಗೊಂಡಿತ್ತು ಅಂತ ಅಂದರೆ, ಶ್ರೀರಾಮ್ಪುರದಲ್ಲಿ ನಾವು ಹೋಗಿ ತೊಗೊಂಡಿತ್ತು. ಅಲ್ಲೆಲ್ಲ ಫುಲ್ಲು ಈ ಥರ ಡ್ರೆಸ್ ಪೀಸು ಅಂದರೆ
ಮೆಟೀರಿಯಲ್ಗಳು ತುಂಬಾ ಸಿಗುತ್ತೆ. ಹಾಗಾಗಿ ಅಲ್ಲೋಗಿ ನಾವು ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಲಾಸ್ಟ್ ವೀಕ್ ಹೋಗಿದ್ವಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು, ಮತ್ತು ತೊಗೊಂಡು ಬಂದ್ವಿ. ಬಟ್ ಏನಪ್ಪ ಅಂದರೆ ನಾನು ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಒಂದು ವ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನು ಇದು ಬ್ಲ್ಯಾಕು ವೆಲ್ವೆಟ್ ಏನು ಬರುತ್ತೆ ಆ ಮೆಟೀರಿಯಲ್ಲು. ಇದು ನಾರ್ಮಲಾಗಿ ಏನು ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಇವೆರಡು ಕಾಂಬಿನೇಷನ್ ಆಗಿ ನಾನು ಹೊಲಿಸ್ತಾ ಇದ್ದೀನಿ. ಬರ್ಬಿಡ್ತಾರೆ ನೋಡಿ. ಬತ್ತಾದೆ ಎಲ್ಲ ಇನ್ನೂ ಬರ್ತಾ ಇಲ್ಲ. ಬಂದ ರಾಮು. ಅಯ್ಯೋ 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 ಬಾ ಬಾ ಅಯ್ಯೋ 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 ಸೋನ್ ಹಿಡ್ದಂಗೆ ಆಯ್ತದೆ. ಸೋನು ಇದ್ದಂಗೆ ಅವನೇ. ಸೊಂಬಿರ ಆಯ್ತು. ಅಯ್ಯೋ 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 ಆಯ್ತು ಸುಮ್ಮನೆ ಆಯ್ತು 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 ಹಿಂಗೆ ಅಲ್ವಾ? ಸುಮ್ಮನೆ ಆಯ್ತು ಸುಮ್ಮನೆ ಬಾಯ್ಲಿ ಆಯ್ತು ಸುಮ್ಮನೆ. ತಮಟೆ ಸೌಂಡು ಎತ್ ಕಮ್ಮಿ, ಆಮೇಲೆ ಓಡ್ಗಿಡೋಗ್ಬಿಟ್ಟನು. ನಡಿ ಆಯ್ತು. ನೋಡಿ ಹೆಂಗ್ ಬಂದನು. ನೋಡಿ ಅಂಕಲ್, ನಮ್ಮನ್ನ ಮರ್ತಾ ಇಲ್ಲ. ಸುಮ್ಮನೆ ಆಯ್ತು. ಇಲ್ಲ ಅವಾಗ ತಾನೇ ಬಂದಿತ್ತು. ಮನೆಗೆ ಬಂದ್ವಿ. ಏನಾಯ್ತಪ್ಪ ಅಂತ ಅಂದರೆ ನಾನು ಸ್ಟಿಚ್ ಹಾಕ್ಸೋಕ್ಕೆ ಅಂತ ಹೋಗಿದ್ನಲ್ಲ, ಸ್ಟಿಚಿಗೆ ಕೊಡಬೇಕು ಅಂತ ಹೇಳಿ ಹೋಗಿದ್ನಲ್ವ, ಅವರು ಯಾರೋ ಡೆತ್ ಆಗಿದ್ರಂತೆ ಅವ್ರ ರಿಲೇಷನಲ್ಲಿ. ಸೊ ಹಾಗಾಗಿ ಅವರು ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲಿರೋ ಎಂಪ್ಲಾಯಿ ಹೇಳಿದ್ರು ಅವ್ರು ಇವತ್ತು ಸಿಗಲ್ಲ ಅಂತ. ನಾನು ತೊಗೊಂಡಿದ್ನಲ್ವ ಮೆಟೀರಿಯಲ್ಲು, ಆವತ್ತು ಶಾಪಿಗೆ ಹೋಗಿದ್ದೆ. ಸೊ ಅವತ್ತೂ ಅವರು ಸಿಗಲಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಹೋದೆ. ನೋಡಿದ್ರೆ ಇವತ್ತು ಅವ್ರು ಸಿಗಲೇ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ನೋಡೋಣ, ಬಂದು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ 2 ವೀಕ್ಸಿಂದ ನೋಡ್ತಾ ಇದ್ದೀನಿ ಕೊಡೋಣ ಅಂತ. ಕೊಡೋಕ್ಕೆ ಆಗ್ತಾಯಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಾನೇ ಇದೆ. ಅವರು ಸಿಗದೆ ಇರೋದೇ ಪ್ರಾಬ್ಲಮ್ ಆಗ್ತಾಯಿದೆ. ಅವರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಏನು ಮಾಡೋದು ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ವೀಕ್ ಮತ್ತೆ ಬಂದು ಕೊಟ್ಟರಾಯ್ತು ಅಂದ್ಕೊಂಡು ಬಂದಿದ್ದಾಯಿತು. ಮತ್ತು ಏನಪ್ಪ ಅಂದರೆ ಮನೋಜ್ ಅವ್ರಿಗೆ ಬಟ್ಟೆ ತೊಗೊಂಬಂದಿದ್ದೀನಲ್ವ, ನಾನು ತೋರಿಸಿದೆ ಅಲ್ವಾ, ಆ ಬಟ್ಟೆನ ಏನು ಅಂದ್ಕೊಂಡಿದ್ದೀನಿ ಅಂದರೆ ಮನೋಜ್ ಅವ್ರಿಗೆ ಲೈಕ್ ನಾನು ನಿಮಗೆ ಬಟ್ಟೆ ತೊಗೊಂಬಂದಿದ್ದೀನಿ ಅಂತ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಬರ್ಡೇ ದಿನವೇ ಕೊಡಬೇಕು ಅಂತ. ಏಕೆಂದರೆ ನಾನು ಅವ್ರಿಗೋಸ್ಕರ ಬಟ್ಟೆ ತಂದಿದ್ದೀನಿ ಅನ್ನೋದೇ ಅವ್ರಿಗೆ ಗೊತ್ತಾಗಬಾರ್ದು. ಸೊ ಹಾಗಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಬಟ್ಟೆ ಕೊಡ್ಸಲ್ವಾ ಅಂತ ಕೇಳ್ಬೋದೇನೋ ಮೇ ಬಿ. ನೋಡೋಣ ಏನು ಮಾಡ್ತಾರೆ ಅಂತ. ಒಂಥರ ಸರ್ಪ್ರೈಸಾಗಿ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನಗೂ ಆ ಬಟ್ಟೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕಲರ್ ಇರ್ಬೋದು, ಮತ್ತು ಆ ಥರ ಜೀನ್ಸ್ಗಳು ಮನೋಜ್ ಹತ್ರನೂ ಇರಲಿಲ್ಲ. ಸೊ ಹಾಗಾಗಿ ಆ ಥರ ಒಂದು ಜೀನ್ಸ್ ತೊಗೊಂಡೆ, ತುಂಬ ಡಾರ್ಕು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಚೆನ್ನಾಗಿದೆ, ಚೆನ್ನಾಗೂ ಕಾಣುತ್ತೆ ಹಾಕೊಂಡ್ಮೇಲೆ ಅಂದ್ಕೊಂಡು ತೊಗೊಂಡಿದ್ದೀನಿ. ಅವತ್ತು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ನಾನು ಬಟ್ಟೆ ಕೊಟ್ಟಾಗ ಅನ್ನೋದು ಗೊತ್ತಿಲ್ಲ. ಪಕ್ಕ ಮನೋಜ್ ಅವ್ರು ಖುಷಿ ಆಗ್ತಾರೆ. ಬಟ್ ನೋಡೋಣ, ಏನು ಅಲ್ಲಿವರೆಗೂ ಕೊಡಿಸಿಲ್ವಲ್ಲ ಅಂತ ಅನ್ಕೊತಿರ್ತಾರೆ. ಏಕೆಂದರೆ ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಅವ್ರ ಬರ್ಡೇ ಮುಂಚೆನೇ ನಾನು ಬಟ್ಟೆ ಕೊಡಿಸ್ಬಿಡ್ತಾಯಿದ್ದೆ. ಈ ಥರ ಮಾಡ್ತಾಯಿದ್ದೆ. ಏನೋ ಏನಿಲ್ವಾ? ಹಾಂ, ಏನು ತುಂಬಿಸ್ದೆ? ಏನು ಹೇಳಿಲ್ಲ ಬಾಯ್ಲಿ? ಏನು ಹೇಳು? ಮಣ್ಣು JCB. ಬೂಬೂನು ಕರ್ಕೊಂಡು ಹೋಗಿದ್ದೋ. ಅವನಂತೂ ಇವಾಗ ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಜಾಸ್ತಿ ಜಂಕ್ ಫುಡ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದಾನೆ. ಏನಪ್ಪ ಅಂದರೆ ಯಾವ ಶಾಪ್ ಸಿಗಲಿ ಏನಾದರೂ ಕೊಡ್ಸಲ್ವಾ ಅಂತ ಕೊಡ್ಸೋವರೆಗೂ ಬಿಡಲ್ಲ. ಕೊಡಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕು ನೆಕ್ಸ್ಟು ಅವನು. ಅಲ್ಲಿವರೆಗೂ ಬಿಡೋದೇ ಇಲ್ಲ ಅವನಂತೂ. ಆ ಥರ ಹಠ ಮಾಡ್ತಾ ಇದ್ದಾನೆ. ಮತ್ತು
ಹೊಟ್ಟೆ ನೋವಂತೆ. ಈ ಜಂಕ್ ಎಲ್ಲ ತಿಂದುನೇ ಅವನಿಗೆ ಹೊಟ್ಟೆ ನೋವು ಬಂದಿದೆ. ಮತ್ತು ಅಂದರೆ ಹೊಟ್ಟೆಲಿ ಹುಳ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ. ಇವಾಗ ಸರಿ ಹೋಯ್ತು ಅಂತ ಮತ್ತೆ ಆಟಾಡ್ತಾ ಕೂತಿದ್ದಾನೆ. ಮತ್ತು ಏನಪ್ಪ ಅಂದರೆ ಮನೋಜ್ ಅವ್ರ ಬರ್ತಡೆಗೆ ಈ ಸಲ ನಾನೇನು ಪ್ಲ್ಯಾನೇ ಮಾಡ್ಕೊಂಡಿಲ್ಲ, ಏನು ಗಿಫ್ಟ್ ಕೊಡಬೇಕು ಏನು ಅಂತ. ಮೊದಲೆಲ್ಲ ನಾನು ಒಂದು 4-5 ತಿಂಗಳಿರುವಾಗಲೇ ಅವ್ರ ಬರ್ಡೇಗೆ ಏನು ಕೊಡೋದು, ಏನು ಮಾಡೋದು, ಯಾವ ಥರ ಸೆಲೆಬ್ರೇಟ್ ಮಾಡೋದು, ಈ ಥರ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಈ ಸಲನೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲದಂತೆ ನೆಕ್ಸ್ಟ್ ನೋಡೋಣ ಅಂತ ಅನ್ಕೊತಾ ಇರೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ ಬರ್ಡೇ ಇಲ್ಲ ಯಾವ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಕೆಲವೊಂದು ಐಡಿಯಾಗಳನ್ನ ಇಟ್ಕೊಂಡಿದ್ದೀನಿ, ಈ ಥರ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ. ನೋಡೋಣ ಯಾವ ಥರ ಇರುತ್ತೆ, ಹೇಗೆ ಎತ್ತಾ ಅಂತ. ಆ ಒಂದು ಲಾಗನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.